ದದರ್ಶ ತತ್ರ ಗೋವಿಂದಂ ಬ್ರಾಹ್ಮೇಣ ವಪುಷಾನ್ವಿತಂ. ಈಗ ತಾನೇ ನಾನು ಸುದರ್ಶನನ ಬಗ್ಗೆ ಚಿಂತನೆ ಕೊಟ್ಟೆ. ಹೇಗೆ ಬ್ರೂ ವಾರೆಯಾಗಿ ನಿಂತಿದೆ, ಕೆಂಪು ಕಣ್ಣು ಇದೆ, ದಂಷ್ಟ್ರ ಕರಾಳವಾದಂತಹ ಕೋರೆ ಹಲ್ಲುಗಳಿವೆ ಎಲ್ಲ ಅಂತ. ಇವನ್ನೆಲ್ಲ ನೋಡಲಿಕ್ಕೆ ಸಿಗ್ತದೆ ಕೇಳಿದರೆ, ಧರ್ಮರಾಜ ಮತ್ತೆ ಹೋದವ, ಕೃಷ್ಣ ಮೊದಲು ಹೋದವ ಅವತಾರ ಸಮಾಪ್ತಿ ಮಾಡಿದಾಗ. ಆಗ ಹೋಗುವಾಗ ಸ್ವರ್ಗದಲ್ಲಿ ಕೃಷ್ಣನನ್ನು ನೋಡ್ತಾನವ, ಪಾಂಡವರ ಜೊತೆಯಲ್ಲಿ ಇದ್ದಾನೆ ಎಲ್ಲ. ಧರ್ಮರಾಜ ಕೊನೆಗೆ ಬಂದದ್ದು, ಎಲ್ಲ ಮೊದಲು ಹೋಗಿದ್ದಾರೆ, ಇವ ಕೊನೆಗೆ ನಾಯಿ ಒಟ್ಟಿಗೆ ಬಂದವ. ಕೊನೆಗೆ ಬಂದದ್ದು ನೋಡ್ತಾನೆ ಕೃಷ್ಣನ, ಎಲ್ಲ ಇಲ್ಲಿದ್ದಾನೆ. ನೋಡುವಾಗ ಎಲ್ಲ ಉಂಟಂತೆ ಸುತ್ತ. ದದರ್ಶ ತತ್ರ ಗೋವಿಂದಂ ಬ್ರಾಹ್ಮೇಣ ವಪುಷಾನ್ವಿತಂ ದಿವ್ಯಮಾನಂ ಸ್ವಪುಷ ದಿವ್ಯೈ ಅಸ್ತ್ರೈ ಉಪಸ್ಥಿತಂ. ಎಲ್ಲ ಅಸ್ತ್ರಗಳು ಸುತ್ತ ನಿಂತಿವೆ. ಚಕ್ರ ಪ್ರಭೃತಿಭಿ ಘೋರೈ ದಿವ್ಯೈ ಪುರುಷ ವಿಗ್ರಹೈ. ಎಲ್ಲ ಪುರುಷ ರೂಪಗಳಿಂದ ನಿಂತಿದ್ದಾರೆ. ಆಯುಧಗಳು ಕೃಷ್ಣ ಹಿಡ್ಕೊಂಡದ್ದಲ್ಲ, ಚಕ್ರ, ಶಂಖ, ಗದೆ, ಮುಸಲ, ಹಲ ಎಲ್ಲ ಆಯಾ ರೂಪಗಳಲ್ಲಿ ಕೂತಿದ್ದಾರೆ. ಸುತ್ತ ದೇವತೆಗಳ ರೂಪಗಳು, ಆಯಾ ಅಭಿಮಾನಿಗಳು. ಕೇವಲ ಓಪನ್ ಹ್ಯಾಂಡಲ್ಲಿ ದೇವರಿದ್ದಾನೆ ಕೃಷ್ಣ ಇದ್ದ, ಖಾಲಿ ಕೈಯ ಕೃಷ್ಣ. ಅದ್ಭುತವಾಗಿ ಎಲ್ಲ ಆಯುಧಗಳು ಕೈಗೆ ಬರಬೇಕು. ಮತ್ತೆ ಕರೆದಾಗ ದೇವತೆಗಳು ಮತ್ತೆ ಆಯುಧ ರೂಪದಲ್ಲಿ ಬರ್ತಾರೆ, ಬಿಟ್ಟರೆ ಆಯುಧ ರೂಪವನ್ನು ಬಿಟ್ಟು ಕೂತಿರ್ತಾರೆ. ಅದ್ಭುತವಾದಂಥ ಭಗವಂತನ ದರ್ಶನದ ಕತೆ ಹೇಗಿರ್ತದೆ ಅಂದರೆ, ಎಲ್ಲ ದೇವತೆಗಳು ಆಯುಧ ರೂಪಗಳಲ್ಲಿ ದೇವತೆಗಳು ನಿಂತದ್ದು. ಹೀಗೆ ಚಕ್ರಕ್ಕೆ ದುರ್ಗೆ ಇದ್ದಾಳೋ, ಗದೆಗೆ ವಾಯುದೇವ ಇರ್ತಾನೋ ಹಾಗೆ ಅವರೇ ಅಲ್ಲ, ಇನ್ನು ಸುಮಾರು ಜನ ಇದ್ದಾರೆ. ದೇವರು ಇದ್ದಾನೆ ಅಂತ ಮತ್ತೆ ಹೇಳುತ್ತೆ ನೋಡಿ. ಭೂಷಣಾಯುಧ ಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯೆಯ. ಇದು ಭಾಗವತದಲ್ಲಿ ಬರತಕ್ಕ ನಾರಾಯಣನ ಚಿಂತನೆ. ದೇವರೇ ಅವರ ಆಯುಧಗಳಾಗಿ ಆಭರಣಗಳಾಗಿ ನಿಂತಿದ್ದಾರೆ ಅಂತ. ಯಾರನ್ನೂ ದೇವರು ಹಾಕಿಕೊಂಡದ್ದಲ್ಲ. ಅವನು ಹೇಳೋದಲ್ಲ ಮತ್ತೆ, ನಾನು ಇರುವುದರಿಂದ ಚಂದ ಕಂಡೆ ಅವನಿಗೆ ಎಂದು ಹೇಳಿಕೊಂಡ್ರೆ, ಹೋಗು ಮಾರಾಯ ನೀನೊಂದು. ದೇವರು ತಾನೇ ಆಗಿರ್ತಾನೆ. ಅದನ್ನು ದೇವರು ಕೌಸ್ತುಭ ಚತುರ್ಮುಖನೇ ಆಗಬೇಕಾಗಿಲ್ಲ, ತಾನೇ ಆಗಿದ್ದಾನೆ. ಚಕ್ರ ದುರ್ಗೆ ಆಗಬೇಕಿಲ್ಲ, ತಾನೇ ಆಗಿದ್ದಾನೆ ಸುದರ್ಶನ. ಹಾಗಾಗಿ ದೇವರಿಗೆ ದೇವರೇ ಆಭರಣಗಳು, ದೇವರೇ ಆಯುಧಗಳು. ಅದು ವಿಶೇಷ. ಏಕ ಏವ ಪರಹ ವಿಷ್ಣು ಭೂಷಾ ಹೇತಿಧ್ವಜೇಶು ಅಜಃ. ವಾಹನವೂ ದೇವರೇ, ಮತ್ತೆ ಗರುಡ ಅಲ್ಲ, ದೇವರೇ ಗರುಡ. ಏನೇನು ಹೇಳುವ, ದೇವರೇ ಶಂಖ. ಭಗವಂತನ ಎಲ್ಲಾಗಿ ಬಿಟ್ಟಿದ್ದಾನೆ. ಅದು ಒಂದು ವಿಶೇಷ. ಪ್ರಾಕೃತವಾದದ್ದು ಯಾವುದೂ ಇಲ್ಲ, ಜೈವಿಕವಾದದ್ದು ಯಾವುದೇ ಇಲ್ಲ, ಪೂರ ದೈವಿಕವೇ. ತತ್ತಚ್ಛಕ್ತಿ ಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತ. ಆಚಾರ್ಯ ಮಧ್ವರು ಹೇಳ್ತಾರೆ, ಭಗವಂತನ ಎಲ್ಲವಾಗಿ ಬಿಟ್ಟಿದ್ದಾನೆ ಅಂತ. ಆದರೂ ಲಕ್ಷ್ಮಿಗೆ ಅನುಕೂಲವಾಗಲಿಕ್ಕೋಸ್ಕರ ಅವಳಾಗಲಿ ಬಿಟ್ಟಿದ್ದಾನೆ. ಆಗ ನೋಡುವಾಗ ಶಂಖವೂ ಲಕ್ಷ್ಮಿ, ಪದ್ಮವೂ ಲಕ್ಷ್ಮಿ, ಚಕ್ರ ಎಲ್ಲ ಅವಳೇ ಆಗಿದ್ದಾಳೆ. ಸ್ವಯಮಿಂದಿರೈವ ಪತಿಮಾನಗರಿ ಗೃಹಕರ್ಮ ಯತ್ರ ಕುರುತೆ ಸುತರಾಂ. ಎಲ್ಲ ಪ್ರಕಾರದಲ್ಲಿ ಆಸನಗಳು ಎಲ್ಲವೂ ಲಕ್ಷ್ಮಿ. ಅನಂತ ಇಲ್ಲ ಅಲ್ಲಿ, ಅನಂತನಾಗಿ ಅವಳೇ ಬರ್ತಾಳೆ. ಇದು ಒಂದು ವಿಚಿತ್ರ. ಅದು ಬಿಟ್ಟರೆ ದೇವರ ಅವಕಾಶ ಕೊಟ್ಟರೆ ಜೀವಗಳು ಬರ್ತಾನೆ. ಅನಂತ ಬರ್ತಾನೆ, ವಾಯು ಬರ್ತಾನೆ, ಗದೆಗೆ ಎಲ್ಲ. ಅದು ನೆಕ್ಸ್ಟ್ ಬರುವವರು. ಅದು ಮೊದಲು ದೇವರು, ಮತ್ತು ಲಕ್ಷ್ಮಿ, ಮತ್ತು ಜೀವರು. ಈ ಪ್ರಕಾರದಲ್ಲಿ ಭಗವಂತನ ಆಯುಧಗಳ ವ್ಯವಸ್ಥೆ ಇದೆ. ಅದರಿಂದ ಸುದರ್ಶನ ಚಿಂತನೆ ಮಾಡುವಾಗ ಮೊದಲು ದೇವರು ಅಂತ, ಮತ್ತು ಲಕ್ಷ್ಮಿ ಅಂತ, ಮತ್ತೆ ಸುದರ್ಶನಶ್ಚ ಭರತಃ ಪ್ರದ್ಯುಮ್ನಃ. ನಿಜವಾಗಿ ಯಾರು ರುದ್ರದೇವರ ಮಗ ಇದ್ದಾನೆ, ಸನತ್ಕುಮಾರ ಸ್ಕಂದ ಪ್ರದ್ಯುಮ್ನ, ಅವನು ಕಾಮ ಮನ್ಮಥ ಯಾರಿದ್ದಾನೆ, ಅವನೇ ಭರತನಾಗಿ ಬಂದವ. ಅವನೇ ನಿಜವಾಗಿ ಸುದರ್ಶನದ ಮೂರನೆಯ ದೇವತೆ. ಫಸ್ಟ್ ದೇವರು, ಎರಡನೇದು ಲಕ್ಷ್ಮಿ, ಮೂರನೇದು ಪ್ರಾಣನ ನಂತರದಲ್ಲಿ ಭರತ ಇದ್ದ. ಪ್ರಾಣ ಎಲ್ಲವೂ ಆಗಿದ್ದಾನೆ ಲಕ್ಷ್ಮಿಯ ನಂತರದಲ್ಲಿ. ಆ ನಂತರದಲ್ಲಿ ಉಳಿದವರು ಬರ್ತಾರೆ ವಾಸ್ತವವಾಗಿ. ಹಾಗಾಗಿ ನಾಲ್ಕನೆಯ ಸುದರ್ಶನದ ಚಿಂತನೆಯಲ್ಲಿ ರಾಮನ ತಮ್ಮನಾಗಿ ಬಂದ ಭರತ ಅಂದರೆ ದೇವರ ಕೈಯಲ್ಲಿನ ಚಕ್ರ ಅಂತ ಅರ್ಥ. ಅವನು ಇತ್ತ ನೋಡಿಕೊಂಡ್ರೆ ಸಾತ್ಯಕಿ ಅವನೇ. ಮತ್ತು ನೋಡಲಿಕ್ಕೆ ಹೋದರೆ ಸಾತ್ಯಕಿ ಇತ್ತ ಕಡೆಯಲ್ಲಿ ಕೃತವರ್ಮ ಅವರು ಚಕ್ರರು ಆಗಿದ್ದರು. ಚಕ್ರಂ ಸುದರ್ಶನಂ ಘೋರಂ ಸಹಸ್ರಾರಂ ಮನೋರಮಂ. ಭಾಗವತದನ್ನು ಡಿಫೈನ್ ಮಾಡ್ತದೆ. ಚೆನ್ನಾಗಿದ್ದಾನೆ ಸುದರ್ಶನ ಅಂತ, ನೋಡಲಿಕ್ಕೆ ಚೆನ್ನಾಗಿದ್ದಾನೆ ಹೇಳಿಕೊಂಡು ಮನೋರಮಂ. ಆದರೂ ಘೋರ ಇದ್ದಾನೆ, ಜೋರಿದ್ದಾನೆ, 1000 ಅವನಿಗೆ ಸ್ಟ್ರೋಕ್ಸ್ಗಳಿವೆ ಅಂತ ಸಹಸ್ರಾರಂ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂಧಸ್ಯ ಮೇನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಕಣ್ಣಿಗೆ ಕಾಣುವುದಿಲ್ಲ ನನಗೆ, ದೇವರ ದಾರಿ ತೋರಿಸು, ನೀನು ಬೆಳಕಾಗಿ ಮೊದಲು ಹೋಗು ಅಂತ ಭಾಳ ಚಂದವಾಗಿ ಸುದರ್ಶನನ ಪ್ರಾರ್ಥನೆ. ವಿಹಗೇಂದ್ರ ಸಂಹಿತೆ ಇದ್ದೊಂದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಿತ್ಯ ಹಚ್ಚಿಕೊಳ್ಳುವವರೆಲ್ಲಿ ಹೇಳಿಕೊಳ್ತಾರೆ ಈ ಮಾತನ್ನು. ಆದರೆ ಇದನ್ನು ಕಟ್ ಪೇಸ್ಟ್ ಮಾಡಿ ಯಾರಿಗೂ ಆಗ್ತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅಂತ. ನಿಜವಾಗಿ ಗಣಪತಿ ಕೋಟಿ ಸೂರ್ಯ ಸಮಪ್ರಭ, ಒಂದು ಸೂರ್ಯ ಸಮಪ್ರಭನೂ ಅಲ್ಲ ಅವನು. ನಿಜವಾಗಿ ನೋಡಲಿಕ್ಕೆ ಹೋದರೆ ಸೂರ್ಯ 12ನೇ ಕಕ್ಷೆಯೋ 18ನೇ ಕಕ್ಷೆಯೋ, ಮತ್ತು ಅದು ಕಟ್ ಪೇಸ್ಟ್ ಮಾಡಿದ್ದು ಇಲ್ಲಿ ತುಂಡ. ನಿಜವಾಗಿ ಏನು ಕೇಳಿದರೆ ವಕ್ರತುಂಡ ಮಹಾಕಾಯ ಬಾಲ ಸೂರ್ಯ ಸಮಪ್ರಭಾ ಅಂತ. ಉದಯಿಸುವ ಸೂರ್ಯನಂತೆ ಕೆಂಪುಳ್ಳವ ಅಂತ ಅವನು. ಕೆಂಪಿನ ಬಣ್ಣ ಹೇಳಿಕೊಡು, ರಕ್ತಾಂಬರೋ ರಕ್ತತನು ರಕ್ತ ಮಾಲ್ಯಾಲೇಪನ. ಅದು ಗೊತ್ತಿಲ್ಲದೆ ಯಾರೋ ಇದನ್ನು ಹೇಳಿ ಕೋಟಿ ಸೂರ್ಯ ಏನೋ ಸಮಪ್ರಭ ಬಂದಿದ್ದು ಗೊತ್ತುಂಟು ಅವ್ರಿಗೆ. ಸೂರ್ಯ ಸಮಪ್ರಭ ಕೋಟಿ ಅಂತ ಗೊತ್ತಿಲ್ಲ, ಇರಲಿ ಹಾಕಿಬಿಟ್ರು ಕೋಟಿ ಇರಲಿ ಬಾಲ ಮಾರ್ಯಾರೆ. ಕೋಟಿ ಇಲ್ಲ, ಬಾಲ ಅಂದರೆ ಸಣ್ಣದು, ಉದಯಿಸುವಾಗ ಬಂದ. ಉದ್ಯದ್ ಬಾಲ ದಿವಾಕರ ದ್ವಿತಿನಿಬಂ ಅಂತ ಹೇಳೋದುಂಟು. ಬಾಲ ದಿವಾಕರ ಅಂದರೆ ಉದಯಿಸುವ ಸೂರ್ಯ ಅಂತ. ಬಾಲ ಅಂದರೆ ಸಣ್ಣದು ಅಂತ ಮತ್ತೊಂದಿಲ್ಲ.
ಹಾಗಾಗಿ ಗಣಪತಿಯ ಬಣ್ಣ ಹೇಳಲಿಕ್ಕೆ ಹೊರಟ ಶಬ್ದ ಅದು. ಇವತ್ತು ನೀವು ಕೇಳಿದರೆ ಯಾರು ಹೇಳಿದ್ರು ಗಟ್ಟಿ ಹೇಳ್ತಾರೆ ಮಾತ್ರ ವಕ್ರದುಂಡ ಮಹಾಕಾಯ ಕೋಟಿ ಸೂರ್ಯ. ಎಂಥ ಕರ್ಮ ಕೋಟಿ ಸೂರ್ಯ ಅಂತದ್ದು? ಸೂರ್ಯನ ನಗ್ತಾ ಇರ್ತಾನೆ, ಇವನಿಗೆ ಮರ್ಯಾದೆ ಇಲ್ಲ ಬರಲಿ ಗೊತ್ತಿಲ್ಲ ಅಂತೇನು. ಕೋಟಿ ಸಂಖ್ಯೆ ಅಂದರೆ ಎಷ್ಟು ಗೊತ್ತಿದ್ರೆ ಅಲ್ಲ. ಗಣಪತಿಯನ್ನೇ ಕಾಡ್ತಾ ಇರ್ತಾರೆ, ನಾನು ಕೆಂಪಿರುವುದು ಮಾರೆ ಇವತ್ತು ಕೋಟಿ ಕೋಟಿ ಹೇಳ್ತಾನೆ ಕರ್ಮ, ಇವನು ಕೋಟಿ ಮಾಡಿ ಗೊತ್ತು ಅಂತ. ಸ್ವಲ್ಪ ತಿದ್ದಿಕೊಳ್ಳಿ ಮಾರ್ಯಾರೆ ಮರ್ಯಾದೆ ಇಲ್ಲದವರು. ಯಾವುದು ಏನೊಂದು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಲ್ಲ. ಇರುವುದೇನು ನಾ ಹೇಳಿದ್ದಲ್ಲ, ತಮ್ ಯಥಾ ಉಪಾಸ್ಯ ತದೇವ ಭವತಿ ಇಂದ ಇದ್ದಾಗ ಹೇಳಬೇಕು. ಯೋನ್ಯತಾ ಸಂತಮಾತ್ಮಾನಂ ಅನ್ಯತಾ ಪ್ರತಿಬದ್ಧತೆ ಕಿಂತೇನ ನಗರದಂ ಕಾರ್ಯಂ. ಅವರು ರಾಷ್ಟ್ರಪತಿಗಳಿದ್ದಾರೆ, ಇವ ದೊಡ್ಡ ಸಂಗತಿ ಇಲ್ಲಿ ರಾಜ್ಯಪಾಲರು. ಕರ್ಮ ಮಾರೆ, ರಾಜ್ಯಪಾಲರಲ್ಲ ರಾಷ್ಟ್ರಪತಿಗಳು ಮಾರೆ. ಇಲ್ಲಿ ಏನಾದರೂ ಒಂದಲ್ಲ ಅದು ಅದುವೇ. ಪಿ ಸಿ ಅಂದರೆ ಎರಡು ಅರ್ಥ ಆಗ್ತದೆ, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅರ್ಥ ಆಗ್ತದೆ. ಅರ್ಥ ಆಗೋದು ಯಾರ ಹತ್ರ ಕೇಳಬೇಕು. ಆದ್ದರಿಂದ ವಾಸ್ತವವಾಗಿ ಎಂತ ಅಂತ ತಿಳ್ಕೊಳ್ಳಿಕ್ಕೆ ಸರಿ ಅವರದ್ದು ಸ್ಟಾರ್ ಎಲ್ಲ ನೋಡಿ, ಮಾರ್ಕ್ ಎಲ್ಲ ನೋಡಿ ಯಾರು ಅಂತ ಹೇಳಿ ಸರಿಯಾಗಿ. ಯಾರೋ ಹೇಳುವುದಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ದೇವತೆಗಳಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ನಾನು ಯಾರೋ ಹೀಗಿದ್ದೇನೆ ಅಂತ. ಅದನ್ನು ಅರ್ಥ ಮಾಡಲಿಕ್ಕೋಸ್ಕರ ಈ ಶ್ಲೋಕವನ್ನು ಮತ್ತೆ ಪ್ರೆಸೆಂಟ್ ಮಾಡಿದ್ದೇನೆ. ಏನೇವೋ ಗ್ರಹಣ ಕಾಲದಲ್ಲಿ ಇದು ಒಂದು ಗೆರೆಯನ್ನಾದರೂ ಹೇಳಿ ಸುದರ್ಶನನ ನೆನಪು ಮಾಡಿಕೊಂಡು ಆ ಕಾಲದಲ್ಲಿ ನಮಗೆ ಒಳ್ಳೆಯ ಭಗವಂತನ ಇನ್ಫ್ಲುಯೆನ್ಸ್ ಆಗುವಾಗೆ ನೋಡ್ಬೋದು. ನೆಕ್ಸ್ಟ್